ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ನೋಡಿ ಒಂದು ಬ್ರೈಡಲ್ ಲುಕ್ ಕೊಡುವಂಥ ಡಿಸೈನ್ ಹಾಕ್ತಾ ಇದ್ದೀನಿ. ತುಂಬ ಈಸಿ, ಎರಡು ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನೋಡಿ, ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಕ್ರೀಮ್ ಆ್ಯಂಡ್ ರೆಡ್ ಕಲರಲ್ಲಿದೆ. ಸೊ ಆದಷ್ಟು ಸ್ಯಾರಿ ಫುಲ್ಲು ಈ ರೀತಿ ಬುಟ್ಟಿಸ್ ಗೋಲ್ಡ್ ಕಲರಲ್ಲೇ ಹೈಲೈಟ್ ಆಗಿದೆ. ಸೊ ಇದಕ್ಕೆ ನಾನು ವರ್ಕ್ ಮಾಡೋದಕ್ಕೆ ದಾರ ಬಂದು ಗ್ರೀನ್ ಕಲರಲ್ಲೇ ಡಿಸೈನ್ ಹಾಕ್ತಾ ಇದ್ದೀನಿ. ಆ ಕುಚ್ಚು ಬಂದು ರೆಡ್ ಕಲರಲ್ಲೇ ಕಟ್ಟೋಣ ಅಂತ ಹೇಳಿಬಿಟ್ಟು, ಸೊ ಕಾಂಟ್ರಾಸ್ಟ್ ಆಗಿ ಕಾಣಲಿ ಅಂತ ಹೇಳಿ ಜಾಸ್ತಿ ಮಣಿ ತೊಗೊಂಡಿಲ್ಲ, ಸ್ವಲ್ಪ ಕಡಿಮೆನೇ ಮಣ್ಣಿನ ಹಾಕ್ತಾ ಇದ್ದೀನಿ. ಬಟ್ ಲುಕ್ ವೈಸ್ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು. ಬ್ರೈಡಲ್ ಲುಕ್ ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಮಣಿ ಹಾಕ್ಲಿಕ್ಕೂ ಕೂಡ ಒಂದು ಬ್ರೈಡಲ್ ಲುಕ್ ಕೊಡುವಂಥ ಡಿಸೈನ್ ಫ್ರೆಂಡ್ಸ್ ಇದು. ಇದಕ್ಕೆ ನೋಡಿ, ಬೀಡ್ಸ್ ಬಂದುಬಿಟ್ಟು ರೌಂಡ್ ಶೇಪ್ ಇರೋ ಗೋಲ್ಡ್ ಕಲರ್ ಬೀಡು, ಬಿಗ್ ಬೀಡ್ ತೊಗೊಂಡಿದ್ದೀನಿ, ಹಾಗೆ ಸ್ಮಾಲ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಎರಡು ಸೈಜಲ್ಲಿ ಬೀಡ್ಸನ್ನು ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಸೊ ದಾರ ಬಂದು ಫಸ್ಟು ಚೈನ್ ಮಾಡ್ಕೊಳ್ಳೋದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಡಿಸೈನ್ ಹಾಕೋದಕ್ಕೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ವಿಡಿಯೋನ ಫ್ರೀಯಾಗಿ ನೋಡ್ತೀರಾ, ಲೈಕ್ ಮಾಡಲ್ಲ, ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ಲೈಕ್ ಒತ್ಬಿಡಿ, ಆಮೇಲೆ ವಿಡಿಯೋನ ನೋಡಿ. ಯಾಕಂದರೆ ವಿಡಿಯೋ ನೋಡ್ತಾ ಲೈಕ್ ಕೊಡೋದನ್ನು ಮರ್ತು ಬಿಡ್ತೀರಲ್ವ, ಅದಕ್ಕೆ. ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಲಾಕ್ ಮಾಡ್ತೀವಲ್ವ, ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಒಂದು ಲಾಕನ್ನು ಹಾಕಿಬಿಟ್ಟು, ಸೊ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಯಾವಾಗಲೂ 2 ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಹಾಕ್ಕೊತಾನೆ. ಸೊ 2 ಲಾಕನ್ನು ಹಾಕ್ಕೊಂಬಿಟ್ಟು 1 ಚೈನ್, 2 ಚೈನ್, ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನ ವರ್ಕ್ ಮಾಡಿದ್ದೀನಿ, ಬಟ್ ಬೇರೆ ಮುಂದೆ ಚೈನ್ ಅನ್ನೋದು ಜಾಸ್ತಿ ಹಾಕ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನಿಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಸೊ 3 ಚೈನ್ ಹಾಕ್ಕೊಂಬಿಟ್ಟು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸ್ಟಕ್ ಆಯಿತು ಅನಿಸುತ್ತೆ. 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಗೋಲ್ಡ್ ಕಲರು ರೌಂಡ್ ಶೇಪ್ ಇರುವಂಥ ಬೀಡ್ಸ್ ತೋರಿಸಿದ್ನಲ್ಲ, ಬಿಗ್ ಬೀಡನ್ನ ತೊಗೊತಾ ಇದ್ದೀನಿ. ಇಲ್ಲಿ ಒಂದು ಬಿಗ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿದ ಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು, ಪೂರ್ತಿ ಎಳೆಯುತ್ತಾ ಬೇಡ, ಲೂಸ್ ಆಗಿ ಕೂಡ ಬೇಡ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಈಗ ನಾನು 1 ಚೈನ್, 2 ಚೈನ್, 3 ಚೈನ್, 4 ಚೈನ ಹಾಕ್ಕೊಂಡಿದ್ದೀನಿ. ಸೊ ಈ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ, ಬಟ್ ಇಲ್ಲಿ ಒಂದು ನಾನು 4 ಚೈನ ವರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಈ 4 ಚೈನ್ನ ಲಾಕ್ ಮಾಡ್ಕೊತೀನಿ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ 1, 2, 3, 4 ಮತ್ತೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್, ಮತ್ತೆ 1, 2, 3, 4 ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಈಗ ನಾನು 3 ಟೈಮ್ 4 ಚೈನ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಇಲ್ಲಿ 3 ಟೈಮ್ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಗೋಲ್ಡ್ ಕಲರ್ ಬೀಡನ್ನ ತೊಗೊತಾ ಇದ್ದೀನಿ. ರೌಂಡ್ ಶೇಪ್ ಇರೋಂಥದ್ದು ಬಿಗ್ ಬೀಡನ್ನೇ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಲೈನಲ್ಲಿ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಬಿಗ್ ಬೀಡನ್ನ ಆ್ಯಡ್ ಮಾಡಿಕೊಂಡು, ಸೊ ಬೀಡ್ ಲಾಕ್ ಮಾಡಿ ಆ ಬೀಡು ಎಲ್ಲಿಗೆ ಬರುತ್ತಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಹಾಕಿದ ಮೇಲೆ ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ಕಂಟಿನ್ಯೂ ಆಗಿ 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 1 ಟೈಮ್ 4 ಚೈನ್, ಮತ್ತು 1, 2, 3, 4 ಮತ್ತು 1, 2, 3, 4. ಸೊ 3 ಟೈಮ್ 4 ಚೈನ ಹಾಕಿಬಿಟ್ಟು ಲಾಕ್ ಮಾಡಿ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಈಗ ಸೇಮ್ ಗೋಲ್ಡ್ ಕಲರ್ ಬೀಡ್ಸನ್ನು
ಹಾಕ್ತಾಯಿದ್ದೀನಿ. ಸೊ ನಿಮಗೇನಾದರೂ ಬೀಡ್ಸ್ ಡಿಸೈನಲ್ಲಿ ಬೇಕಿದ್ದರೆ ನೀವು ಡಿಸೈನಲ್ಲಿ ಕೂಡ ಹಾಕ್ಕೋಬೋದು. ಸೊ ನಾನು ಪ್ಲೇನ್ ಬೀಡನ್ನ ಹಾಕಿದ್ದೀನಿ. ಸೊ ಫ್ಲವರ್ ಇರುವಂಥ ಬೀಡ್ಸ್ನ ಕೂಡ ನೀವು ತೊಗೊಳ್ಬೋದು. ಮತ್ತು 4 ಚೈನ್ ಮತ್ತು ಇಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್. ಸೊ ಫಸ್ಟ್ ಸ್ಟೆಪ್ ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ಕಡೆ ಇರುವಂಥ ಬೀಡ್ಸ್ಗೂ ಈ ಕಡೆ ಇರುವಂಥ ಬೀಡ್ಸ್ ಗ್ಯಾಪ್ಗೆ ಮಧ್ಯದಲ್ಲಿ 3 ಟೈಮ್ 4 ಚೈನ ಹಾಕ್ಕೊಂಡು ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸ್ವಲ್ಪ ದೂರ ಹಾಕ್ತಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಫಸ್ಟ್ ಸ್ಟೆಪ್ಪು ಸ್ಯಾರಿ ಫುಲ್ಲಾಗಿ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಸೀರೆ ಫುಲ್ಲಾಗಿ ಫಿನಿಶಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ನಾನು ಸೇಮ್ ಅದೇ ಕ್ರೀಮ್ ಕಲರ್ ದಾರನೇ 8 ಎಳೆ ದಾರನ ತೊಗೊತಾ ಇದ್ದೀನಿ. ಈಗ ಫಸ್ಟ್ ಇಲ್ಲಿ ನಾವೇನು 3 ಚೈನ್ ಹಾಕಿದ್ದೀವಲ್ಲ, ಫಸ್ಟ್ 2 ಲಾಕನ್ನು ಏನು ಮಾಡ್ಕೊಂಡಿರ್ತೀವಲ್ಲ ಬಟ್ಟೆಗೆ, ಅದರ ಒಳಗಡೆ ನೀಡನ್ನು ಹಾಕಿಬಿಟ್ಟು ಮೇಲೆ ಇರುವಂಥ ದಾರನ ಎಳ್ಕೊಂಡು ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ 1 ಲಾಕ್ ಆದರೆ ಸಾಕು, 2 ಲಾಕ್ ಅಂತ ಹಾಕೋವಂಥ ಅವಶ್ಯಕತೆ ಇಲ್ಲ. ಬೇಕಿದ್ದರೆ ನೀವು ಮತ್ತೆ ಇದೇ 3 ಚೈನಲ್ಲಿ ಹೋಗ್ಬಿಟ್ಟು ಲಾಕನ್ನು ಹಾಕ್ಕೋಬೋದು. ಸೊ ಈ ರೀತಿ ದೊಡ್ಡ ಗಂಟು ಹಾಕಿರ್ತೀವಲ್ವ, ಅದೇನೋ ಬಿಚ್ಚೋಗುತ್ತೆ ಅನ್ನೋದೇನು ಪ್ರಾಬ್ಲಮ್ ಏನಿಲ್ಲ. ಸೊ ಗಮ್ ಹಾಕಿ ನೀವು ಅಂಟಿಸ್ಕೋಬೋದು. ಇಲ್ಲ ಹಾಗೆ ಬಿಟ್ಟರು ಕೂಡ ಏನೋ ಅಂತ ಏನು ಅನಿಸೋದಿಲ್ಲ, ನಿಮಗೇನು ಕಿತ್ತು ಬರುತ್ತೆ ಅಂತ ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಈ ರೀತಿ ಚೈನ್ ಒಳಗಡೆ ಇದನ್ನು ಫಸ್ಟು ಮೇಲೆ ಥ್ರೆಡನ್ನು ಲಾಕ್ ಮಾಡಿದ ಮೇಲೆ ಈಗ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲೇ ನಾವು ಬೀಡ್ ಲಾಕ್ ಮಾಡಿದ್ವಿ ನೋಡಿ, ಒಂದೇ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಬೀಡ್ ಲಾಕ್ ಮಾಡಿದ್ದೀವಲ್ವ. ಸೊ ಬ್ಯಾಕ್ ಸೈಡಲ್ಲಿ ಈ ರೀತಿ ಥ್ರೆಡ್ ಕಾಣಿಸ್ತಾ ಇರುತ್ತೆ. ಈ ಥ್ರೆಡ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು, ಸೊ ಈ 3 ಚೈನ್ ಲೆಂತ್ ಎಷ್ಟಿದೆಯೋ ಸ್ವಲ್ಪ ಎಳ್ಕೊಳ್ಳಿ ನೀಟಾಗಿ. ಸ್ವಲ್ಪ ಎಳ್ಕೊಂಬಿಟ್ಟು ಈಗ ನೀಡಲ್ ಮೇಲೆ 3 ಟೈಮ್ ದಾರ ಇದೆ. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು 2ರಲ್ಲಿ 1ರಿಂದ ದಾರನ ಈ ರೀತಿ ಪಾಸ್ ಮಾಡಿಕೊಂಡು ಮತ್ತೆ ಈಗ 2 ಟೈಮ್ ದಾರ ಇದೆ. ಈಗ ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ, ಅದು ಕರೆಕ್ಟಾಗಿ 3 ಚೈನ್ ಲೆಂತ್ಗೆ ಬರುತ್ತೆ ಆ ಒಂದು ಡಬಲ್ ಕ್ರೋಶೆ ಕಂಬ ಅನ್ನೋದು. ಈಗ ಈ 2 ದಾರನ ಒಂದು ಮಾಡ್ಕೊಳ್ತೀವಿ. ಸೊ ಮತ್ತೆ ಡಬಲ್ ಕ್ರೋಶೆನ ಕಂಬನ ಹಾಕ್ಕೋಬೇಕಾಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತು ಈ ಬ್ಯಾಕ್ ಸೈಡಲ್ಲೇ ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡೋಣ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಲೆಂತಲ್ಲಿ ಡಬಲ್ ಕ್ರೋಶೆನ ಹಾಕಿರ್ತೀವಿ ಅದೇ ಒಂದು ಮೆಜರ್ಮೆಂಟಲ್ಲಿ ನೆಕ್ಸ್ಟ್ ಹಾಕುವಂಥ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ 2ರಲ್ಲಿ 1, 2ರಲ್ಲಿ 1, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಬೀಡ್ ಬ್ಯಾಕ್ ಸೈಡಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗುತ್ತೆ. ಸೊ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಈ ರೀತಿ 6 ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೇಕಾಗುತ್ತೆ. ಸೊ ಇಲ್ಲಿ 5 ಹಾಕಿದ್ದೀನಿ ಫ್ರೆಂಡ್ಸ್ ನಾನು. ಸೊ ಇದು ಬಂದು 6. ಸೊ 6 ಡಬಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ ಈಗ ನಾನು 2 ಚೈನ್ನ ಮಾಡ್ಕೊತೀನಿ. 1, 2 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 6 ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು 2 ಚೈನ್ನ ಮಾಡಿಕೊಂಡು ಮತ್ತೆ ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತೆ ಇದೇ ಬ್ಯಾಕ್ ಸೈಡ್ ಇರುವಂಥ ದಾರಕ್ಕೆ ಮತ್ತು ಈ ಸೈಡಲ್ಲಿ ಕೂಡ ನಾನು 6 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಟೋಟಲ್ಲಾಗಿ 12 ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗುತ್ತೆ. ಸೊ ಮಧ್ಯದಲ್ಲಿ 2 ಚೈನ್ ಗ್ಯಾಪನ್ನು ಕೊಟ್ಟಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು 2ರಲ್ಲಿ 1, 2ರಲ್ಲಿ 1, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. 2ರಲ್ಲಿ 1, 2ರಲ್ಲಿ 1. ಸೊ 5 ಆಗಿದೆ. ಇದು ಬಂದು 6. 6 ಡಬಲ್ ಕ್ರೋಶೆ ಈ ಸೈಡಲ್ಲಿ ಕೂಡ 6 ಡಬಲ್ ಕ್ರೋಶೆನ ಹಾಕ್ಕೊಂಬಿಟ್ಟು ಈಗ ಈ ಇಲ್ಲಿರುವಂಥ 4 ಚೈನ್ ಏನಿದೆಯಲ್ವ, ಪೂರ್ತಿ ಎಳೆಯುತ್ತಾ ಲಾಕ್ ಬೇಡ. ಈ ಒಂದು 4 ಚೈನಲ್ಲಿ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನು 4 ಚೈನ್ ಏನಿದೆಯಲ್ವ, ಈ ಕಡೆ ಒಂದು 2 ಚೈನ್, ಆ ಕಡೆ ಒಂದು 2 ಚೈನ್ ಮಂತಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ವಿ. ಸೊ ಈ ರೀತಿ ಬರುತ್ತೆ. ಈಗ ಇಲ್ಲೇ ನಾವು ಲಾಕ್ ಮಾಡಿದ್ದೀವಲ್ವ, ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊತೀನಿ. ಮತ್ತು ಇದರಲ್ಲಿ 4 ಚೈನ್ ಏನಿದೆಯಲ್ವ, ಈ 4 ಚೈನಲ್ಲಿ ಮತ್ತೆ ನಾನು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಈ ಒಂದು 4 ಚೈನಲ್ಲಿ ಮತ್ತೆ ನಾನು ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. 2ರಲ್ಲಿ 1, 2ರಲ್ಲಿ 1, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಮತ್ತು 2ರಲ್ಲಿ 1, 2ರಲ್ಲಿ 1, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು. ಈ 4 ಚೈನಲ್ಲಿ ಹೋಗಿ ಮತ್ತು ಡಬಲ್ ಕ್ರೋಶೆ. ಈಗ ಕೂಡ ಸೇಮ್ 6, 6 ಡಬಲ್ ಕ್ರೋಶೆಗಳನ್ನ ಹಾಕ್ಕೊತೀನಿ. 5 ಟೈಮ್ ಡಬಲ್ ಕ್ರೋಶೆ ಆಗಿದೆ. ಇದು ಬಂದು 6. ಇಲ್ಲಿ ಕೂಡ 6 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು
ಇಲ್ಲಿ ರೌಂಡ್ ಕಲರು ಸ್ಮಾಲ್ ಸೈಜ್ ಬೀಡ್ಸ್ನ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನ ಹಾಕ್ತಾಯಿದ್ದೀನಿ. ಇಲ್ಲೇನು ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ 4 ಚೈನಲ್ಲಿ ನಾನು ಈ ಸೈಡು ಕೂಡ 6 ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. 2ರಲ್ಲಿ 1, 2ರಲ್ಲಿ 1. ಈಗ ಈ ಕಡೆ ಕೂಡ ನಾನು 6 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಸೊ 6 ಡಬಲ್ ಕ್ರೋಶೆ ಹಾಕಿಬಿಟ್ಟು ಇಲ್ಲೇನು 4 ಚೈನ್ ಇದೇನಿದೆಯಲ್ವ ಇದರ ಒಳಗಡೆ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಏನು 4 ಚೈನ್ ಲಾಕ್ ಮಾಡಿದ್ವಲ್ಲ ಅದೇ ಒಂದು ಗ್ಯಾಪಲ್ಲಿ ಮಾಡ್ಕೊತಾ ಇಲ್ಲ, ಮಿಡ್ಲಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ. ಮತ್ತು ಈಗ ಬೀಡ್ ಬ್ಯಾಕ್ ಸೈಡಲ್ಲಿ ಏನು ಥ್ರೆಡ್ ಇದೆಯಲ್ವ ಈ ಥ್ರೆಡ್ ಒಳಗಡೆ ಮತ್ತೆ ಈಗ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಬೀಡ್ ಬ್ಯಾಕ್ ಸೈಡಲ್ಲಿ ಇರುವಂಥ ಥ್ರೆಡ್ಗೆ ಹೋಗಿ ಮತ್ತೆ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೇಮ್ ಮತ್ತೆ 6 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಚೈನ್ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ 2ರಲ್ಲಿ 1, 2ರಲ್ಲಿ 1. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. 2ರಲ್ಲಿ 1, 2ರಲ್ಲಿ 1. ಮತ್ತು 6 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಅದೇ ಒಂದರಲ್ಲಿ ಮತ್ತೆ 6 ಟೈಮ್ ಡಬಲ್ ಕ್ರೋಶೆ. ಈ ಸೈಡ್ ಕೂಡ ನಾನು 6 ಡಬಲ್ ಕ್ರೋಶೆನ ಹಾಕ್ಕೊತೀನಿ. ಸೊ ಈ ಕಡೆ ಕೂಡ ನಾನು 6 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಸೊ ಮತ್ತೆ ಇದೇನು 4 ಚೈನ್ ಏನಿದೆಯಲ್ವ ಮಧ್ಯದಲ್ಲಿ ಈಗ ಹಾಕಿರುವಂಥ ಡಿಸೈನ್ನ ಲಾಕ್ ಮಾಡ್ಕೊಂಡೆ. ಸೊ ಮೊದಲೇ ಮಿಡ್ಲಲ್ಲಿ ಲಾಕ್ ಮಾಡಿಕೊಂಡು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಮತ್ತೆ ನೋಡಿ ಇಲ್ಲಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೀದಾ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಮತ್ತು ನೆಕ್ಸ್ಟ್ ಇರುವಂಥ 4 ಚೈನ್ಗೆ ಡಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗೋದು. ಮತ್ತು ಸೇಮ್ 6 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಡಿಸೈನ್ ಅನ್ನೋದು ಹಾಕೋಬೇಕಾಗುತ್ತೆ. ಸೊ ಈ ರೀತಿ ಬರುತ್ತೆ ಡಿಸೈನ್ ಅನ್ನೋದು. ಸೊ ತುಂಬ ಹತ್ತದಲ್ಲಿ ಹಾಗೆ ಒಂದು ಪುಟ್ಟದಾಗಿ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಶ್ ಡಿಸೈನ್ ಬಂದುಬಿಟ್ಟು. ಸೊ ಇಲ್ಲೇ ನಾವು ಮೇಲೆ ಹಾಕಿರುವಂಥ 2 ಚೈನ್ ಏನಿದೆ ಅಲ್ವಾ ಇದ್ರ ಒಳಗಡೆ ಕುಚ್ಚನ್ನ ಕಟ್ಟಬೇಕಾಗುತ್ತೆ. ಸೊ ಮಧ್ಯದಲ್ಲಿ ಬಂದು ಈ ಥರ ಬೀಡ್ ಅನ್ನೋದು ಹಾಕಿದ್ದೀನಿ. ಸೊ ಈ ಬೀಡ್ ಬದಲು ನೀವು ಎಲೆ ಇರುವಂಥ ಬೀಡ್ಸನ್ನ ಅದು ಇಡ್ಬೋದು, ಹಾಗೆ ಗೆಜ್ಜೆ ಬೀಡ್ಸನ್ನ ಕೂಡ ನೀವು ತೊಗೊಂಡು ಒಂದು ಡಿಫ್ರೆಂಟಾಗಿ ಬೇಕು ಅಂದರೆ ಆ ಥರ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ. ಸ್ವಲ್ಪ ದೂರ ಹಾಕಿಬಿಟ್ಟು ಸ್ವಲ್ಪ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಹಾಕಿದ್ದೀನಿ, ಇಲ್ಲಿವರೆಗೆ ಫಿನಿಶಿಂಗ್ ಮಾಡಿದ್ದೀನಿ ಡಿಸೈನು, ಇನ್ನೂ ಸ್ಯಾರಿ ಫುಲ್ಲಾಗಿ ಹಾಕಿಲ್ಲ. ಸೊ ಬಾರ್ಡ್ರಲ್ಲಿ ಆ ಥರ ಕಾಣಿಸುತ್ತೆ. ಸೊ ಪಲ್ಲು ನೋಡಿ, ಪಲ್ಲು ಮೇಲೆ ರೆಡ್ ಕಲರ್ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಡಿಸೈನು. ಸೊ ಇಲ್ಲೇ ನಾವು 2 ಚೈನ್ ಹಾಕಿದ್ದೀವಲ್ವ ಇದ್ರ ಒಳಗಡೆ ಪುಟ್ಟದಾಗಿರುವಂಥ ಕುಚ್ಚನ್ನ ಕಟ್ಟಬೇಕಾಗುತ್ತೆ. ಸೊ ನಾನು ಇದಕ್ಕೆ ಸ್ಯಾರಿ ಫುಲ್ ಹಾಕಿ ಆ ಕುಚ್ಚು ಕಟ್ಟಿ ಕೂಡ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ತುಂಬ ಹತ್ತಿರದಲ್ಲಿ ಬರುವಂಥ ಆಚ ಕಂಟಿನ್ಯೂ ಆಗಿ ಸೇಮ್ ಆಚೆಗಳು ಬರುತ್ತೆ. ಸೊ ಕುಚ್ಚು ಬಂದು ಆಚೆಗೆ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತ ಹೇಳಿಬಿಟ್ಟು. ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಈ ಡಿಸೈನು. ಸೊ ಈ ರೀತಿ ಬರುತ್ತೆ, ಆರಾಮಾಗಿ 2 ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಎಷ್ಟು ಸುಲಭವಾದಂಥ ಡಿಸೈನು ಅಂತ. ಸೊ ಇದಕ್ಕೆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡ್ಬೋದು ಡಿಸೈನ್ ಕಂಪ್ಲೀಟಾಗಿ ಆಗಿದೆ. ಹಾಕಿದ ಮೇಲೆ ಆ ಕುಚ್ಚು ಕೂಡ ಕಟ್ಟಿದ್ದೀನಿ. ಸೊ ಕುಚ್ಚು ಬಂದುಬಿಟ್ಟು ಸ್ಯಾರಿಲಿರುವಂಥ ರೆಡ್ ಕಲರಲ್ಲಿ 3 ಕುಚ್ಚು ಒಂದೇ ಕಲರಲ್ಲಿ ಕಟ್ಬಿಟ್ಟು ಅಲ್ಲೊಂದಲ್ಲೊಂದು ಕ್ರೀಮ್ ಕಲರಲ್ಲೇ ಕೂಡ ಒಂದು ಕುಚ್ಚನ್ನು ಹಾಕಿದ್ದೀನಿ. ಸೊ ಸ್ಯಾರಿ ಫುಲ್ಲಾಗಿ ಒಂದು ನೀಟ್ ಫಿನಿಶಿಂಗ್ ಬರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಹತ್ತದಲ್ಲಿ ಬಂದಿರುವಂಥ ಡಿಸೈನ್ ಫ್ರೆಂಡ್ಸ್ ಇದು. ಸೊ ಹಾಕೋದು ತುಂಬ ಈಸಿ, ಬಟ್ ಲುಕ್ ವೈಸ್ ತುಂಬಾ ಗ್ರ್ಯಾಂಡಾಗಿ ಬಂದಿದೆ. ಸೊ ರೆಡ್ ಆ್ಯಂಡ್ ಕ್ರೀಮ್ ಕಾಂಬಿನೇಷನಲ್ಲಿ ಡಿಸೈನ್ ಬಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಕಡಿಮೆ ಬೀಡನ್ನು ಬಳಸಿ ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಡಿಸೈನಿನ ಲುಕ್ ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಬಂದಿದೆ. ಸೊ ತುಂಬ ಏನು ಹೆವಿ ಇಲ್ಲ, ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಸೊ ಮಣಿ ಇಷ್ಟಪಡೋದು ಸ್ವಲ್ಪ ಕಡಿಮೆ ಮಣಿ ಬೇಕಿದ್ದರೆ ಈ ಥರ ಡಿಸೈನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಇದಕ್ಕೆ ಯಾವುದೇ ಒಂದು ಸ್ಟೋನ್ ಲೇಸ್ ಅಥವಾ ಬಾಲ್ ಚೈನ್ ಯಾವುದೇ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 500-550 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ತೊಗೊಳ್ಬೋದು. ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.